ನಮಸ್ಕಾರ ವೀಕ್ಷಕರೇ. 9,000 ಕೋಟಿ ರೂಪಾಯಿ ಮೊತ್ತದ ಸಂಪತ್ತಿನ ಒಡೆಯ ಕಾನ್ಫಿಡೆಂಟ್ ಕಂಪನಿಯ ಮಾಲೀಕ ಅದರ ಸಂಸ್ಥಾಪಕ ಡಾಕ್ಟರ್ ಸಿ.ಜೆ. ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಕ್ಷಿಣ ಭಾರತ ಸೇರಿದಂತೆ ಇಡೀ ದೇಶದಲ್ಲಿ ಉದ್ಯಮ ವಲಯದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಸುದ್ದಿ ಇದು. ಈ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯನ್ನು ನಡೆಸಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ತನಿಖಾ ತಂಡವನ್ನು ಕೂಡ ರಚಿಸಿದೆ, ಇಬ್ಬರು IPS ಅಧಿಕಾರಿಗಳ ನೇತೃತ್ವದಲ್ಲಿ. ದಕ್ಷಿಣ ವಲಯ DCP ಲೋಕೇಶ್ ಜಗಲ್ಸಾರ್, ಅಕ್ಷಯ್ ಹಾಕೈ ಕೇಂದ್ರ ವಲಯ DCP, ಸುಧೀರ್ ಹಲ್ಸೂರ್ಗೇಟ್ ಉಪವಲಯ ACP, ರಾಮಚಂದ್ರ CCRB ACP, ರವಿ KB ಅಶೋಕ್ ನಗರ ಠಾಣೆ ಇನ್ಸ್ಪೆಕ್ಟರ್ ಇವರನ್ನ ಒಳಗೊಂಡಂತ ಒಂದು SIT ಅನ್ನು ರಚಿಸಿದೆ. ಅದರ ಜೊತೆಗೆ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಅವರು ಈ ತನಿಖೆಯ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಲಿದ್ದಾರೆ. ಪ್ರಮುಖವಾಗಿ ಕಾಡ್ತಿರುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಅದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಂತ ಹೇಳಿ. ಸಿ.ಜೆ. ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡ ಬಳಿಕ ಅವರ ಸಹೋದರ ಮಾಧ್ಯಮಗಳಿಗೆ ಕೊಟ್ಟಂತಹ ರಿಯಾಕ್ಷನ್ ಮತ್ತು ಅವರ ಕಡೆಯ ವಕೀಲರು ಕೊಟ್ಟಂತಹ ರಿಯಾಕ್ಷನ್ ಪ್ರಕಾರ IT ಅಧಿಕಾರಿಗಳ ಸತತ ದಾಳಿಯಿಂದ ಮನನೊಂದು ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಸ್ಟೇಟ್ಮೆಂಟ್. ಆದ್ರೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಸಿ.ಜೆ. ರಾಯ್ ಅವರ ಒಡೆತನದ ಕಂಪನಿ ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಅದರ ಮೇಲೆ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆ ದಾಳಿಯ ಬಳಿಕ 90 ದಿನದ ಒಳಗಾಗಿ IT ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಬೇಕಿತ್ತು. ಫೆಬ್ರವರಿ 4ನೇ ತಾರೀಕು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಿಕ್ಕೆ IT ಡಿಪಾರ್ಟ್ಮೆಂಟ್ಗೆ ಕಡೆಯ ದಿನವಾಗಿತ್ತು. ಹೀಗಾಗಿ ಮಾಹಿತಿಯನ್ನ ಪಡೆಯಲಿಕ್ಕೆ ಮತ್ತು ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿಕ್ಕೆ IT ಅಧಿಕಾರಿಗಳು ಸತತ 3 ದಿನ ಸಿ.ಜೆ. ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಸಿ.ಜೆ. ರಾಯ್ ಅವರು ದುಬೈ ಪ್ರವಾಸದಲ್ಲಿದ್ದರು. ಅವರು ದುಬೈಯಿಂದ ಟೂರ್ ಮುಗಿಸಿಕೊಂಡು ವಾಪಸ್ ಆದ ಬೆನ್ನಲ್ಲೇ IT ಅಧಿಕಾರಿಗಳು ಸತತ 3 ದಿನ ಇವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿ.ಜೆ. ರಾಯ್ ಅವರಿಗೆ ಉದ್ಯಮಿಗೆ IT ಅಧಿಕಾರಿಗಳು ಕಿರುಕುಳ ಕೊಟ್ಟಿಲ್ಲ ಎನ್ನುವಂಥದ್ದು ಡಾಕ್ಟರ್ G. ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ ಅರ್ಥ ಆಗುತ್ತೆ. ಅಂದ್ರೆ IT ಅಧಿಕಾರಿಗಳಿಗೆ ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕಿತ್ತು ಅವರು ಅದನ್ನ ಫಾಲೋ ಮಾಡಿದ್ದಾರೆ. 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಿತ್ತು, ಸ್ಟೇಟ್ಮೆಂಟ್ ಅನ್ನ ಪಡ್ಕೋಬೇಕಿತ್ತು ಸಿ.ಜೆ. ರಾಯ್ ಅವರಿಂದ. ಸೊ ಆ ಸ್ಟೇಟ್ಮೆಂಟ್ ಅನ್ನ ಪಡೆಯಲಿಕ್ಕೋಸ್ಕರ ದುಬೈಯಿಂದ ವಾಪಸ್ ಆದ ತಕ್ಷಣವೇ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ. ಸಿ.ಜೆ. ರಾಯ್ ಆತ್ಮಹತ್ಯೆಯ ಬಳಿಕ ಮತ್ತೊಂದು ಪ್ರಮುಖ ಉದ್ಯಮಿ, ಎಲ್ರಿಗೂ ಗೊತ್ತಿರುವ ಹಾಗೆ ಕಾಫಿ ಡೇಯ ಸಂಸ್ಥಾಪಕ ಸಿದ್ಧಾರ್ಥ ಹೆಗ್ಡೆ ಅವರ ಆತ್ಮಹತ್ಯೆಯ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸಿದ್ಧಾರ್ಥ ಹೆಗ್ಡೆ ಅವರು ಕೂಡ ಸತತವಾಗಿ IT ಇಲಾಖೆಯ ದಾಳಿಗೆ ಬೇಸತ್ತು ಕಿರುಕುಳಕ್ಕೆ ಒಳಗಾಗಿ ನಾನೊಬ್ಬ ಉದ್ಯಮಿಯಾಗಿ ನಾನು ವಿಫಲನಾಗಿದ್ದೇನೆ ಅಂತ ಹೇಳಿ ಬೇಸತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಸೊ ಅದೇ ರೀತಿಯ ಕಿರುಕುಳಕ್ಕೆ ಒಳಗಾಗಿ ಸಿ.ಜೆ. ರಾಯ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು ಎನ್ನುವಂಥದ್ದು ಚರ್ಚೆ ಅಷ್ಟೇ. ಆದ್ರೆ ಒಂದು ಡೈರಿ ಸಿಕ್ಕಿದೆ ಎನ್ನುವಂತಹ ಇನ್ಫಾರ್ಮೇಶನ್ ಇದೆ. ಆ ಡೈರಿಯಲ್ಲಿ ಪ್ರಮುಖ ರಾಜಕಾರಣಿಗಳು, ಕರ್ನಾಟಕದ ರಾಜಕಾರಣಿಗಳೇ, ಪ್ರಮುಖ ರಾಜಕಾರಣಿಗಳು, ಮಾಜಿ ಸಂಸದರು, ಒಬ್ಬ ಸಂಸದ ಜೊತೆಗೆ ಶಾಸಕ, ಇವರ ಬಗ್ಗೆ ಆ ಡೈರಿಯಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನಟಿಯರ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ ಇದೆ ಅಂತ ಹೇಳಿ ಆ ಡೈರಿಯಲ್ಲಿ, ನಟಿಯರ ಬಗ್ಗೆಯೂ ಕೂಡ ಆ ಡೈರಿಯಲ್ಲಿ ಒಂದಿಷ್ಟು ಡೀಟೇಲ್ಸ್ ಇದೆ ಎನ್ನುವಂಥದ್ದು ಮಾಹಿತಿ. ಬಟ್ ನಟಿಯರ ಬಗ್ಗೆ ಆ ಡೈರಿಯಲ್ಲಿ ಉಲ್ಲೇಖ ಇದ್ರೆ ಅದು ಅಚ್ಚರಿ ಏನಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿ.ಜೆ. ರಾಯ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಎಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ರೋ ಅವರು ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ ಪರಿಚಿತ ಆಗಿರುವಂಥದ್ದು ಅವರು ರಿಯಾಲಿಟಿ ಶೋಗಳ ಸ್ಪಾನ್ಸರ್ ಎನ್ನುವ ಕಾರಣಕ್ಕೋಸ್ಕರ. ಉದಾಹರಣೆಗೆ ಕನ್ನಡದಲ್ಲಿ ಬಿಗ್ ಬಾಸ್ನ ಸ್ಪಾನ್ಸರ್ಶಿಪ್ ಅವರೇ ಮಾಡ್ತಾ ಇದ್ರು. ಜೊತೆಗೆ ಬೇರೆ ಭಾಷೆಗಳಲ್ಲೂ ಕೂಡ ರಿಯಾಲಿಟಿ ಶೋಗಳಿಗೆ, ಈಗ ಮಲಯಾಳಂ ರಿಯಾಲಿಟಿ ಶೋ ಬಿಗ್ ಬಾಸ್ ಅಲ್ಲೂ ಕೂಡ ಇವರು ಸ್ಪಾನ್ಸರರ್ ಆಗಿದ್ರು. ಅದ್ರ ಜೊತೆಗೆ ದಕ್ಷಿಣ ಭಾರತದ ಸಿನಿಮಾಗಳಿಗೆ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮಗಳು ಅಲ್ಲೂ ಕೂಡ ಇವರು ಸ್ಪಾನ್ಸರರ್ ಆಗಿದ್ರು. ಹೀಗಾಗಿ ಉದ್ಯಮಿ ಸಿ.ಜೆ. ರಾಯ್ ಜನಸಾಮಾನ್ಯರಿಗೆ ಗೊತ್ತಾಗಿದ್ದು ಆ ಕಾರಣಕ್ಕೋಸ್ಕರ. ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಅನ್ನುವಂಥದ್ದು ಸೆಕೆಂಡರಿ. ಸೊ ಇಂತಹ ಕಾರ್ಯಕ್ರಮಗಳ ಮುಖಾಂತರ, ಇಂತಹ ರಿಯಾಲಿಟಿ ಶೋಗಳ ಮುಖಾಂತರ ಸಿ.ಜೆ. ರಾಯ್ ಅವರ ಹೆಸರು ಪ್ರಚಲಿತದಲ್ಲಿತ್ತು. ಈಗ ಮೊನ್ನೆಯಷ್ಟೇ ಏನು ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಏನು ಎಂಡ್ ಆಯಿತು, ಆ ಸಂದರ್ಭದಲ್ಲೂ ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ. ನಾನು ಫೈನಲ್ ಈವೆಂಟ್ಗೆ ಹೋಗ್ತಾ ಇದ್ದೀನಿ, ಯಾರು ವಿನ್ ಆಗ್ತಾರ ನೋಡೋಣ ಅಂತ ಹೇಳಿ ಒಂದು ವಿಡಿಯೋವನ್ನು ಹಾಕಿ ಪೋಸ್ಟ್ ಮಾಡಿದ್ರು.
ಸೊ ನಟಿಯರ ಹೆಸರು ಅವರ ಡೈರಿಯಲ್ಲಿ ಇದ್ರೆ ಅದು ಅಚ್ಚರಿ ಏನಿಲ್ಲ. ಆದ್ರೆ ಆ ನಟಿಯರ ಜೊತೆಗೆ ವ್ಯಾವಹಾರಿಕ ಹೊರತಾದಂತಹ ಬೇರೆಯದ್ದೇ ರೀತಿಯಾದಂತಹ ವೈಯಕ್ತಿಕ ಏನಾದರೂ ಸಂಬಂಧಗಳಿದ್ದರೆ, ಆ ರಹಸ್ಯಗಳೇನಾದರೂ ಅಡಗಿದ್ದರೆ, ಆ ರಹಸ್ಯಗಳು ಬಯಲಾಗಬಹುದು ಎನ್ನುವಂತಹ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರೆ ಎನ್ನುವಂಥದ್ದು ಚರ್ಚೆ. ಎರಡನೆಯದಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ, ಅದು ಕೂಡ 9,000 ಕೋಟಿ ರೂಪಾಯಿ ಮೊತ್ತದ ಬಿಸಿನೆಸ್ ಅವ್ರದ್ದು. ಜೊತೆಗೆ ಇವರ ಉದ್ಯಮದ ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವರು ಸಾಲ ಇಲ್ಲದಂತಹ ಉದ್ಯಮಿ. ಈಗ ಯಾವುದೇ ಕಂಪನಿ ತಗೊಂಡ್ರು ಕೂಡ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಇರುತ್ತೆ. ರಿಲಯನ್ಸ್ ಕಂಪನಿನೇ ತಗೊಂಡ್ರು ಕೂಡ ಕೋಟ್ಯಾಂತರ ರೂಪಾಯಿ ಸಾಲ, ಅದಾನಿ ಕೋಟ್ಯಾಂತರ ರೂಪಾಯಿ ಸಾಲ ಇರುತ್ತೆ. ಆದ್ರೆ ಈ ಉದ್ಯಮಿ ಸಿಜರಾಯ್ ಅವರು ಸಾಲ ಇಲ್ಲದಂತಹ ಉದ್ಯಮಿ, ಅಂಥದ್ದೊಂದು ಮಾದರಿಯನ್ನ, ಮಾಡೆಲ್ ಅನ್ನ ಪರಿಚಯ ಮಾಡದಂತವರು. ಸೊ ಹಾಗಾಗಿ ಇವರಿಗೆ ಯಾವ ಒತ್ತಡ ಇತ್ತು ಹಾಗಾದ್ರೆ? ಇದು ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಉದ್ಯಮಿಗಳ ಮೇಲೆ IT ದಾಳಿ ಆಗುವಂಥದ್ದು ಹೊಸ್ತೇನಲ್ಲ, ED ದಾಳಿ ಆಗುವಂಥದ್ದು ಹೊಸ್ತೇನಲ್ಲ. ಇನ್ ಕೇಸ್ ಇವರ ಉದ್ಯಮದ ಜೊತೆಗೆ ಸಾರ್ವಜನಿಕ ವ್ಯಕ್ತಿಗಳು, ಅದು ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, MLA ಮಂತ್ರಿಗಳಿರ್ಬೋದು, MP ಗಳಿರ್ಬೋದು, ಯಾರಾದ್ರೂ ನಂಟನ್ನು ಹೊಂದಿದ್ರೆ ಆಗ CBI ರೇಡ್ ಕೂಡ ಆಗತ್ತೆ. ಅದೇನು ಹೊಸ್ತೇನಲ್ಲ ಉದ್ಯಮದಲ್ಲಿ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ರಾಜೀವ್ ಚಂದ್ರಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಕಾಮನ್, ಇದು IT ದಾಳಿ ಇಂಡಿಯಾದಲ್ಲಿ ಅಂತ ಹೇಳಿ. ಸೊ IT ದಾಳಿಗೆ ಬೆದರಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಏನಿತ್ತು ಅಂತ ಹೇಳಿ. ಈಗ ಕಾಫಿ ಡೇಯ ಸಿದ್ಧಾರ್ಥ ಅವರಿಗೆ ಹಣಕಾಸಿನ ಒತ್ತಡ ಇತ್ತು, ಕಂಪನಿ ಸ್ವಲ್ಪ ಆರ್ಥಿಕ ಸಂಕಷ್ಟದಲ್ಲಿತ್ತು. ಆ ಸಂದರ್ಭದಲ್ಲಿ ಅವರಿಗೆ IT ಕಿರುಕುಳ ಕೊಟ್ಟಿದ್ದವರಿಗೆ, ಹಾಗಾಗಿ ಸಹಜವಾಗಿ ಅವರ ಮೇಲೆ ಆ ಸಂದರ್ಭದಲ್ಲಿ ಒತ್ತಡ ಜಾಸ್ತಿ ಇತ್ತು. ಬಟ್ ಉದ್ಯಮಿ ಸಿಜರಾಯ್ ಅವರಿಗೆ ಅವರ ಕಂಪನಿಗೆ ಸಾಲನೇ ಇಲ್ಲ, ಸಾಲ ಮುಕ್ತ ಕಂಪನಿ ಅದು. ಜೊತೆಗೆ ಸಾಕಷ್ಟು ಜೀವನೋತ್ಸಾಹ ಹೊಂದಿದ್ದಂತಹ ಒಬ್ಬ ಉದ್ಯಮಿ. ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವುದರ ಮುಖಾಂತರ, ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವುದರ ಮುಖಾಂತರ, ಜೊತೆಗೆ ಕಾರುಗಳ ಪ್ಯಾಷನ್ ಇದ್ದಂತಹ ವ್ಯಕ್ತಿ. 12 ರೋಲ್ಸ್ ರಾಯ್ ಕಾರುಗಳನ್ನ ಖರೀದಿ ಮಾಡಿದ್ರು, ಇತರೆ ಐಷಾರಾಮಿ ದುಬಾರಿ ಕಾರುಗಳನ್ನ ಖರೀದಿ ಮಾಡಿದ್ರು, ತಮ್ಮದೇ ಆದಂತಹ ಖಾಸಗಿ ಹೆಲಿಕಾಪ್ಟರ್ಗಳನ್ನು ಹೊಂದಿದ್ರು. ಜೀವನವನ್ನು ಅನುಭವಿಸಬೇಕು, ನಾಳೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಉತ್ತೇಜದಾಯಕವಾದಂತಹ ಮಾತುಗಳನ್ನು ಆಡ್ತಾ ಇದ್ದಂತ ಒಬ್ಬ ಉದ್ಯಮಿ ಯಾವುದೋ IT ದಾಳಿಗೆ ನಡೆದಿರುವಂತ IT ದಾಳಿ ಡಿಸೆಂಬರ್ನಲ್ಲಿ, ಈ ಮೊನ್ನೆ ಆಗಿರುವಂಥದ್ದು, ಮೊನ್ನೆಯಿಂದ ಆಗ್ತಾ ಇದ್ದಿದ್ದು ಹೇಳಿಕೆ ದಾಖಲು ಅಷ್ಟೇ. ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಖಂಡಿತ ಬಂದಿರಲಿಕ್ಕಿಲ್ಲ. ಜೊತೆಗೆ IT ದಾಳಿಯ ಸಂದರ್ಭದಲ್ಲಿ IT ಡಿಪಾರ್ಟ್ಮೆಂಟ್ಗೆ ತಾವು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಯಾರನ್ನು ಕೂಡ ಬಂಧಿಸುವ ಅಧಿಕಾರ ಇಲ್ಲ, ಅಂದ್ರೆ ಜೈಲಿಗೆ ಹಾಕುವಂತ ಅಧಿಕಾರ ಆದಾಯ ತೆರಿಗೆ ಇಲಾಖೆಗೆ ಇಲ್ಲ. ಅನ್ಲೆಸ್ ಆದಾಯ ತೆರಿಗೆ ಇಲಾಖೆ ತಾನು ಪತ್ತೆ ಹಚ್ಚಿದಂತಹ ಅಕ್ರಮಗಳು ಅಥವಾ ತೆರಿಗೆ ವಂಚನೆಗೆ ಸಂಬಂಧಪಟ್ಟ ಹಾಗೆ ಆ ಕೇಸನ್ನ EDಗೆ ರೆಫರ್ ಮಾಡದ ಹೊರತು ED ಅವರು ಬಂದು ಅರೆಸ್ಟ್ ಮಾಡಬಹುದು ಅಷ್ಟೇ, ಇನ್ ಕೇಸ್ ರೆಫರ್ ಮಾಡಿದ್ರೆ. ಇಲ್ಲದಿದ್ರೆ ಅದಕ್ಕೂ ಕೂಡ ಅವಕಾಶಗಳಿಲ್ಲ. ಜೊತೆಗೆ ಇನ್ ಕೇಸ್ ಇನ್ಕಮ್ ಟ್ಯಾಕ್ಸ್ ತೆರಿಗೆ ವಂಚನೆ ಆಗಿದೆ ಅಂತ ಗೊತ್ತಾದ್ರೆ, ತೆರಿಗೆ ವಂಚನೆಯ ಮೊತ್ತವನ್ನ ಕಟ್ಟಿ ಕಾನೂನಾತ್ಮಕವಾಗಿ ಜೈಲಿಗೆ ಹೋಗದೆಯೇ ಆ ಎಲ್ಲಾ ಪ್ರಕರಣಗಳಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಕಾನೂನಾತ್ಮಕ ಅವಕಾಶಗಳಿದೆ. ಹೀಗಿರ್ಬೇಕಾದ್ರೆ ಆ ಎಲ್ಲ ನಾಲೆಡ್ಜ್ ಇರಲ್ವಾ ಸಿಜರಾಯ್ ಅವರಿಗೆ? ಖಂಡಿತ ಇರುತ್ತೆ. 9,000 ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತ, ಅದು ಕೂಡ ದುಬೈನಲ್ಲಿ, ಭಾರತ ಮಾತ್ರ ಅಲ್ಲ ದುಬೈನಲ್ಲೂ ಕೂಡ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿ ಸೂಪರ್ ಅಂತ ಅನಿಸಿಕೊಂಡಂತ ಒಬ್ಬ ಉದ್ಯಮಿಗೆ ಆ ವ್ಯವಹಾರ ಜ್ಞಾನ ಇರಲ್ವಾ? ನೋಡಿ, ಸಿಜರಾಯ್ ಅವರು 2006ರ ಅವಧಿಯಲ್ಲಿ ಸರ್ಜಾಪುರ ಆ ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಎಕರೆಗೆ 6 ಲಕ್ಷ ರೂಪಾಯಿ ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿದಂಥವ್ರು. ಅವತ್ತಿನ ಕಾಲಕ್ಕೆ 2006ರ ಅವಧಿಯಲ್ಲಿ ಇತರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬೆಂಗಳೂರಿನ ಇತರೆ ಪ್ರದೇಶಗಳ ಕಡೆಗೆ ಇನ್ವೆಸ್ಟ್ ಮಾಡಿದ್ರೆ, ಸಿಜರಾಯ್ ಆಗಿನ್ನೂ ಅಭಿವೃದ್ಧಿ ಆಗಬೇಕಾಗಿದ್ದಂತಹ ಸರ್ಜಾಪುರದ ಆ ಸುತ್ತಮುತ್ತ ಎಕರೆಗೆ 6 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡದಂತವ್ರು. ಅಂದ್ರೆ ಇದು ಮುಂದೆ ಫ್ಯೂಚರ್ ಅಲ್ಲಿ ಇದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳಿ. ಸೊ ಅದು ನಿಜ ಆಯ್ತು. ಅಷ್ಟು ದೂರದೃಷ್ಟಿ ಇದ್ದಂತಹ ಉದ್ಯಮಿ.
ಅಂತಹ ಉದ್ಯಮಿ ಏಕಾಏಕಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದು ಕೂಡ IT ದಾಳಿಗೆ ಅಂತ ಹೇಳಿದ್ರೆ ಬಹುಶಃ ನಂಬಲಿಕ್ಕೆ ಅಸಾಧ್ಯ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಈಗ ಗೃಹ ಸಚಿವ ಪರಮೇಶ್ವರ್ ಅವರ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನೇ ನಾವು ಪರಿಗಣಿಸುವುದಾದ್ರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳನ್ನ ತಪ್ಪಿತಸ್ಥರು ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನೇ ನಾವು ಪರಿಗಣಿಸುವುದಾದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಿತ್ತು, ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕಿತ್ತು. ಅದಕ್ಕೋಸ್ಕರ ಬಂದ್ರು, 3 ದಿವಸ ಕಂಟಿನ್ಯೂಸ್ ಆಗಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಅದರ ಪ್ರೊಸೀಜರ್ ಅನ್ನ ಏನ್ ಫಾಲೋ ಮಾಡಬೇಕಿತ್ತು ಅದನ್ನ ಮಾಡಿದೆ. ಆ ನಿಯಮಗಳನ್ನ ಅಥವಾ ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ ಕಾರಣಕ್ಕೋಸ್ಕರ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರು ಎನ್ನುವುದಾದ್ರೆ ಆ ನಿಯಮವನ್ನ ಪಾಲನೆ ಮಾಡಿದಕ್ಕೋಸ್ಕರ IT ಅಧಿಕಾರಿಗಳನ್ನ ಇಲ್ಲಿ ಹೊಣೆಗಾರರನ್ನಾಗಿ ಮಾಡಕ್ ಆಗಲ್ಲ. ಬಟ್ ಜೀವ ಬಿಡಬಾರ್ದಿತ್ತು. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಇಂತಹ ಉದ್ಯಮಿಗಳಿರುವಂತದ್ದೇ ಕಷ್ಟ. ಈಗ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಚರ್ಚೆ ಏನಾಗ್ತಿದೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಬೆಳೆಯುತ್ತಿರುವಂತಹ ಉದ್ಯಮಿಗಳಿಗೆ ಯಾರನ್ನೂ ಕೂಡ ವ್ಯವಸ್ಥೆ ಸಹಿಸಿಕೊಳ್ತಾ ಇಲ್ಲ ಅಂತ ಸಿದ್ಧಾರ್ಥ್ ಕಾಫಿ ಡೇಯ ಸಿದ್ಧಾರ್ಥ್ ಅವರು, ಈಗ ಸಿಜರಾಯ್, ಈ ರೀತಿ ದೈತ್ಯರಾಗಿ ಬೆಳೆಯುವಂತಹ ಉದ್ಯಮಿಗಳು ಯಾರಿರ್ತಾರೆ ಅವರನ್ನ ಮಟ್ಟ ಹಾಕುವಂತಹ ಕೃತ್ಯಗಳನ್ನು ಕೂಡ ವ್ಯವಸ್ಥೆ ಅಂದ್ರೆ ಇಡೀ ಸಿಸ್ಟಮ್, ಅದರಲ್ಲಿ ಎಲ್ಲರೂ ಕೂಡ ಪಾಲ್ದಾರರು ಮಾಡುತ್ತೆ ಎನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವಂತಹ ಚರ್ಚೆ. ಅದಿರ್ಬೋದು ಸಹಜವಾಗಿ. ಆದ್ರೆ ಇಷ್ಟೊಂದು ಜೀವನೋತ್ಸಾಹ ಇದ್ದಂತಹ ಒಬ್ಬ ಉದ್ಯಮಿ ಕೇವಲ IT ದಾಳಿಯ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಸಾಧ್ಯತೆ ಕಮ್ಮಿ ಇದೆ. ಉದ್ಯಮಿ ಸಿಜರಾಯ್ ಅವರ ಪರ್ಸನಲ್ ಡೈರಿಯಲ್ಲಿ ಕಾಂಗ್ರೆಸ್ನ ಕೆಲವು MLAಗಳ ಬಗ್ಗೆಯೂ ಕೂಡ ಮಾಹಿತಿ ಇದೆ, ಕೆಲವು ಪ್ರಭಾವಿ ಕಾಂಗ್ರೆಸ್ನ ರಾಜಕಾರಣಿಗಳ ಮಾಹಿತಿಯೂ ಇದೆ ಅಂತೇಳಿ ಮಾಹಿತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಲ್ಪಾಡ್ ಮೊಹಮ್ಮದ್ ನಲ್ಪಾಡ್ DK ಶಿವಕುಮಾರ್ ಅವರ ಪಟ್ಟ ಶಿಷ್ಯ, ಅವರು ಹೇಳಿದ್ದಾರೆ, ನನಗೇನೇ ಬೇಜಾರಾದ್ರು, ನನಗೇನೇ ದುಃಖ ಆದ್ರು ನಾನು ಇಮಿಡಿಯೇಟ್ ಆಗಿ ಸಿಜರಾಯ್ ಅವರಿಗೆ ಫೋನ್ ಮಾಡ್ತಾ ಇದ್ದೆ. ಅವರು ನಮ್ಮ ಅಪ್ಪನ ಸ್ಥಾನದಲ್ಲಿದ್ದಂಥವ್ರು, ನಮ್ಮ ತಂದೆಯ ಸ್ಥಾನದಲ್ಲಿದ್ದಂಥವ್ರು, ಅವರೇ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ. ನನಗೆ ಗೈಡ್ ಮಾಡ್ತಾ ಇದ್ರು ಅವರು ನನ್ನ ಒತ್ತಡದ ಸಂದರ್ಭದಲ್ಲಿ ಅಂತ ಹೇಳಿ. ಸೊ ದೊಡ್ಡ ಲಿಂಕೇ ಇದೆ ಅವರಿಗೆ, ಸಿಜರಾಯ್ ಅವರಿಗೆ ಲಿಂಕೇ ಇತ್ತು ಕೂಡ. ಹೀಗಾಗಿ ಯಾವ್ಯಾವ ಶಾಸಕರು, ಯಾವ್ಯಾವ MP ಗಳು, ಯಾವ್ಯಾವ ಮಿನಿಸ್ಟರ್ ಹೆಸರು ಅದು ಎಷ್ಟರ ಮಟ್ಟಿಗಿದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇನ್ ಕೇಸ್ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ತಾವು ದಾಳಿಯ ಸಂದರ್ಭದಲ್ಲಿ ಪತ್ತೆ ಹಚ್ಚಿದಂತಹ ದಾಖಲೆಗಳನ್ನ EDಯ ಕೈಗೆ ಕೊಟ್ರೆ, ಸಿಜರಾಯ್ ಅವರು ಇಲ್ಲ, ಅವ್ರಿಗೆ ಪ್ರಾಣ ಬಿಟ್ಟಿದ್ದಾರೆ. ಆದ್ರೆ ಆ ಡೈರಿಯಲ್ಲಿ ಉಲ್ಲೇಖ ಮಾಡಿರುವಂತಹ ವ್ಯಕ್ತಿಗಳು ಮತ್ತು ಅವರು ಯಾರ ಜೊತೆ ಎಲ್ಲ ವ್ಯವಹಾರ ಮಾಡಿದ್ದಾರೆ ಅಂತಹ ರಾಜಕಾರಣಿಗಳಿಗೆ ಅಥವಾ ಅಂತಹ ನಟಿಯರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ನೋಟಿಸ್ ಬರುತ್ತೆ. ED ಎಂಟ್ರಿ ಆದ್ರೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ಬೋದು.